ಇಲ್ಲಿ ಆಟ ಆಡ್ತಾ ಇದ್ದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ನಮ್ಮ ಜೊತೆಗೆ ಇದೆ ಸುಮಂತ್ ಅವರ ಬ್ರದರ್ ಸುದರ್ಶನ್ ಮತ್ತು ಪುಟ್ ಬಾಲಕಿ ಸುವರ್ಣಗೌರಿ. ಇಬ್ಬರಿಗೂ ಕೂಡ ಭಾಳ ನೋವಿದೆ, ಯಾಕೆಂದರೆ ಜೊತೆಗೆ ಇದ್ದಂಥವ್ರು. ನನಗೆ ಸುದರ್ಶನ್ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು. ಅವ್ರ ತಂದೆ ತುಂಬ ನೋವಲ್ಲಿ ಹೇಳ್ತಾಯಿದ್ರು. ಅವನು ಹೋದ ಮೇಲೆ ಅವ್ರ ನೋವನ್ನು ಅದು ಹೇಗೆ ಅರಗಿಸ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಅವನ ಹಾಸಿಗೆಯನ್ನು ಮಾತ್ರ ನೀವೆಲ್ಲೂ ಕೂಡ ಎಸಿಬೇಡಿ, ಸುಡ್ಲಿಕ್ಕೆ ಹೋಗಬೇಡಿ, ಬಿಸಾಕಬೇಡಿ. ನಾನು ಅದೇ ಹಾಸಿಗೆ ಅವನ ನೆನಪಿಗೋಸ್ಕರ ಇಟ್ಕೊಳ್ತೀನಿ. ಅದಕ್ಕೆ ಜೊತೆಗೆ ಮಲಗ್ತಾ ಇದ್ದಂಥವ್ರು. ಜೊತೆಗೆ ಪ್ರತಿ ರಾತ್ರಿ ಕೂಡ ಅನೇಕ ಹರಟೆ, ತಮಾಷೆ, ತರಲೆ, ಅನೇಕ ಕತೆಗಳು, ಪುಟ್ಟ ಕತೆಗಳು, ಅವ್ರಿವ್ರ ಬಗ್ಗೆ ಚರ್ಚೆ, ಶಾಲೆಗಳ ಬಗ್ಗೆ ಚರ್ಚೆ, ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಚರ್ಚೆ, ಆ ರೀತಿಯಾಗಿ ಚರ್ಚೆ ಮಾಡ್ತಿದ್ದವರು. ಹಾಗಾಗಿ ಆ ಹಾಸಿಗೆ ಸವಿ ನೆನಪಾಗಿ ಇಟ್ಕೊಂಡಿರೋದು. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಒಂದು ಟೆಂಪಲ್ನ ಒಂದು ಬುಕ್ಲೆಟ್ನ ತೋರಿಸ್ತಾ ಇದ್ದೀನಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾಳ ಅಂತ. ಇದೇ ದೇವಸ್ಥಾನದಲ್ಲಿ ನಡೀತಕ್ಕಂಥ ಧನು ಪೂಜೆಗೆ ಹೋಗ್ತಾ ಇದ್ದಂಥದ್ದು. ಹಾಗಾಗಿ ನಾನು ಕ್ಯಾಮ್ರಾದಲ್ಲಿ ನಿಮಗೆ ಹಾಗೆ ಸುಮ್ಮನೆ ಪ್ಯಾನ್ ಮಾಡಿ ತೋರಿಸ್ತೀನಿ. ಪ್ರತಿ ವರ್ಷ ಇರುತ್ತೆ ಆ ಒಂದು ಸಮಾರಂಭಕ್ಕೆ. ನೋಡಿ, ಇವತ್ತು ಅವ್ರ ಮನೆಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಮನೆಯ ಮುಂಭಾಗದಲ್ಲಿ ಅನೇಕ ನೆನಪುಗಳಿದೆ. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ನೀವು ಇದನ್ನು ನೋಡ್ತಾ ಇದ್ದೀರಲ್ವ ಕ್ಯಾಮ್ರಾದಲ್ಲಿ, ಈ ಒಂದು ಮಾಡೆಲ್ ಇದೆಯಲ್ಲ, ಮಾಡೆಲ್ ಅಂದರೆ ಒಂದು ಡಿಸೈನ್, ಒಂದು ಆಕೃತಿ, ಮರದ ಒಂದು ಆಕೃತಿ ಇದೆಯಲ್ಲ, ಇದು ಅನೇಕ ಕಥೆಗಳನ್ನು ಹೇಳುತ್ತೆ ಸುಮಂತಂದು. ಜೊತೆಗೆ ಮನೆಯ ಮುಂಭಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ಗಳಿರ್ಬೋದು. ಪ್ರಕೃತಿ ಪ್ರಿಯನಾಗಿದ್ದ ಸುಮಂತ್ ಅನ್ನೋದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಳಗೆ ನಿಮಗೆ ಡ್ರ್ಯಾಗನ್ ಫ್ರೂಟ್ ಇದೆ. ಈ ಥರದ ಅನೇಕ ಫ್ರೂಟ್ ಗಿಡಗಳನ್ನು ಹೇಳ್ತಾ ಇದ್ದೆ. ನೇರವಾಗಿ ನಾನು ಸುದರ್ಶನ ಮಾತಾಡಿಸ್ತೀನಿ. ನೋವು ಭಾಳಷ್ಟಿದೆ, ಮರೆಯೋದಕ್ಕಂತರೂ ಸಾಧ್ಯನೇ ಇಲ್ಲ. ನಿನಗೆ ಸುಮಂತನ್ನು ಬಿಟ್ಟಿರೋಕ್ಕಾಗದಿರೋಷ್ಟು ಪ್ರೀತಿ ಇತ್ತು. ಅವನ ಜೊತೆ ಹೇಗಿತ್ತು ಅವನ ಒಡನಾಟ, ಪ್ರತಿನಿತ್ಯ ಹೇಗೆ ಕಳೀತಾ ಇದ್ರಿ ಸಮಯವನ್ನು. ಈ ಒಂದು ಮಿಸ್ ಮಾಡ್ಕೊಳ್ಳೋದಿದೆಯಲ್ಲ, ಈ ಇಷ್ಟು ದಿನಗಳಿದೆಯಲ್ಲ, ಅದಂತರೂ ಯಾರಿಗೂ ಸಹಿಸ್ಲಿಕ್ಕೆ ಅಸಾಧ್ಯ. ಹೇಗೆ ನೆನಪು ಮಾಡ್ಕೊಳ್ತೀವಿ? ನೆನಪೇ ಅವನೇ ನೆನಪು. ಮತ್ತು ಅಂತ ಹೇಳಿ ನಾನು ಪ್ರತಿದಿನ ನನ್ನ ಬೆಸ್ಟ್ ಫ್ರೆಂಡ್ ಥರನೇ ಇದ್ದವ, ನನ್ನ ಕ್ರೈಮ್ ಪಾರ್ಟ್ನರ್. ಯಾವಾಗಲೂ ಬಂದು ನನಗೆ ಉಪದ್ರ ಮಾಡೋದು, ನಾವು ಅದನ್ನು ಆಟ ಆಡೋದು, ಅದೇ ಇದ್ವಿ. ನಾನು ಅವನಿಗಿಂತ 4 ವರ್ಷ ದೊಡ್ಡವ. ಸ್ಟಿಲ್ ಅವ ನನ್ನೊಟ್ಟಿಗಿರುವಾಗ ನಾನು 4 ವರ್ಷ ಸಣ್ಣವನಾಗ್ತಿದ್ದೆ. ಅವನ ಮುಂದೆ ದಿನಾಲು ಆಟ ಆಡ್ತಿದ್ವಿ. ನನಗೆ ಬಂದರೆ ಇಲ್ಲಿ ಸುತ್ತಮುತ್ತ ಇಲ್ಲಿ ಸಂಜೆ ಆಡಲಿಕ್ಕೆ ಹೋಗೋದು ಆ ಥರ ಹವ್ಯಾಸ ಇಲ್ಲ ನಮಗೆ. ಆ ಥರ ಇಲ್ಲಿ ಯಾರು ಸಹ ಇಲ್ಲ ಅಷ್ಟು. ನಾ ಸಣ್ಣ ಇರುವಾಗಿಂದ ಅವ ಹುಟ್ಟಿದ ಮೇಲೆ ಅವನಿಗೆ ಒಮ್ಮೆ 5 ವರ್ಷ ಆಗಲಿ ಅಂತ ಕಾಯ್ತಿದ್ದೆ ನಾನು. ಅಂದರೆ ನನಗೆ ಆಟ ಆಡಲಿಕ್ಕೆ ಜನ ಸಿಗ್ತಾರೆ ಅಂತ ಸಣ್ಣ. ಹಾಗೆ ಅವ ಡೈಲಿ ನಾನು ಶಾಲೆಯಿಂದ ಬರೋದು, ಬಂದ ಮೇಲೆ ನಾವಿಬ್ಬರು ಆಡೋದು, ಬರೆಯೋದು, ಹೋಮ್ವರ್ಕ್ಸ್ ಎಲ್ಲ ಮಾಡೋದು, ನೈಟ್ ಅಮ್ಮನೊಟ್ಟಿಗೆ ಆಟ ಆಡೋದು, ಅಮ್ಮನಿಗೆ ಉಪದ್ರ ಮಾಡೋದು, ಇಬ್ಬರು ಸಹ. ಹಾಗೆ ದಿನ ಹೋಗ್ತಿತ್ತು ಒಳ್ಳೆಯದರಲ್ಲಿ. ಅದೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೇನೆ. ನನಗೆ ಭೇಟಿಯಲಿಕ್ಕೆ ಆಗ್ತಿಲ್ಲ ಈಗ. ತುಂಬ ಮಿಸ್ ಮಾಡ್ಕೊಳ್ತೇನೆ ಅವನನ್ನು. ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಿದ್ದವ ನನಗೆ. ಅವನು ಸಹ ತುಂಬ ಟ್ಯಾಲೆಂಟೆಡ್. ನನ್ನ ಟ್ಯಾಲೆಂಟಿಗೆ ಕೂಡ ಅವತ್ತು ತುಂಬ ಸಪೋರ್ಟ್ ಮಾಡ್ತಿದ್ದ. ನಾನು ಎಂತಾದರೂ ಕ್ರಾಫ್ಟ್ ಮಾಡಲಿಕ್ಕೆ ಹೊರಟ್ರೆ ಸಹ ಅವನ ಹತ್ರ ಹೇಳೋದು, ಈ ಥರದ್ದು ಬೇಕು, ಅದನ್ನು ರೆಡಿ ಮಾಡಿ ಹೇಳೋದು. ಅವ ಆಯ್ತು ಅಂತ ಹೇಳ್ತಿದ್ದ. ಆ್ಯಕ್ಚುಲಿ ನಾನು ಸ್ವಲ್ಪ ಲೇಜಿ ಅವನಿಗಿಂತ. ಅಂದರೆ ನನಗೆ ಅವ ಸಪೋರ್ಟ್ ಮಾಡ್ತಿದ್ದ ಅಷ್ಟೇ, ಎಲ್ಲ ರೆಡಿ ಮಾಡಿ ಇಡ್ತಿದ್ದ. ಮತ್ತು ನಾವು ಕ್ರಾಫ್ಟ್ ಒಟ್ಟಿಗೆ ಮಾಡ್ತಿದ್ವಿ. ಸೊ ಇದು ಸಹ ಹಾಗೇನೆ ಆದದ್ದು. ಇದನ್ನು ನಮ್ಮ ಮನೆಗೆ ಕಟ್ಟಿಗೆ ಮಾಡಲಿಕ್ಕೆ ಅಂತ ಬಂದಿದ್ದರು ಒಂದು ಸಲ. ಆವಾಗ ನನಗೆ ಈ ಶೇಪ್ ಕಂಡಾಗ ಅವನ ಹತ್ರ ಹೇಳಿದೆ, ಇದರಿಂದ ಎಂತಾದರೂ ಮಾಡ್ಬೋದು, ಶೇಪ್ ಒಳ್ಳೆಯದುಂಟು ಅಂತ ಹೇಳಿದೆ. ಅದಕ್ಕೆ ಅವರು ಆಯ್ತಂತೇಳಿ ಮತ್ತೆ ಕಟ್ಟಿಗೆ ಕಟ್ ಮಾಡೋರ ಹತ್ರನೇ ಅದೇ ಶೇಪಲ್ಲಿ ಕಟ್ ಮಾಡಲಿಕ್ಕೆಲ್ಲ ಹೇಳಿದ್ವಿ. ಮನೆಗೆ ಬಂದಾಗುವಾಗ ಡಿಸ್ಕಸ್ ಮಾಡಿದ್ವಿ ಎಂತ ಮಾಡುವ ಇದರಿಂದ ಅಂತ. ಫಸ್ಟಿಗೆ ಎಲ್ಲ ಹ್ಯಾಮರ್ ಮಾಡೋದು ಆ ಥರ ಈ ಥರ ಎಲ್ಲ ಯೋಚನೆ ಬಂತು. 1-2 ವಾರ ಹಾಗೆ ಇತ್ತು ಅದು. ಆವಾಗ ಅದು ಸ್ವಲ್ಪ ಒಣಗಿತ್ತು. ಮತ್ತು ಅದನ್ನು ಕೆತ್ತಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಮತ್ತೆ ಸಡನ್ ನಾವಿಬ್ಬರು ಹೇಳಿದ್ವಿ, ಚೇರ್ ಮಾಡಲಿಕ್ಕೆ ಒಳ್ಳೇದು ಕಾಣ್ಬೋದು ಅಂತ. ಹಾಗೆ ಚೇರ್ ಮಾಡಲಿಕ್ಕೆ ಹೊರಟ್ವಿ. ನಾನಂದರೆ ಅವನಿಗೆ ನಾವಿಬ್ಬರು ಸೇರಿ ಮಾಡೋದು. ಎಂತ ಮಾಡಿದ್ರು ಅವನ ಹತ್ರ ಅವನಿಗೆ ನಾನೊಂದು ಕೆಲಸ ಕೊಡ್ತೇನೆ, ಹೀಗೆ ಮಾಡು, ನೀನು ಇಷ್ಟು ಮಾಡು, ನಾನು ಇಷ್ಟು ಮಾಡ್ತೇನೆ ಅಂತ. ಸೊ ಇದನ್ನೆಲ್ಲ ಕೆತ್ತಲಿಕ್ಕೆಲ್ಲ ನಾನು ಹೇಳಿದೆ. ನಾನು ಕೂಡ ಇದನ್ನು ಡಿಸೈನ್ ಮಾಡಿದೆ. ಅವನಿಗೆ ಅಲ್ಲಿ ಡ್ರಾಯಿಂಗ್ ಇದ್ದು ಡಿಸೈನ್ ನಾನು ಅಲ್ಲಿ ಡಿಸೈನ್ ಮಾಡಿಕೊಟ್ಟೆ. ಅದನ್ನು ಕೆತ್ತಿದ. ಅಷ್ಟೆಲ್ಲ ಆಗುವಾಗ ಚೇರ್ ಆಯಿತು. ಮತ್ತು ಅವನಿಗೆ ಪಾಲಿಶ್ ಎಲ್ಲ ಮಾಡಲಿಕ್ಕೆ ಹೇಳಿದ್ದೆ ನಾನು. ಅಷ್ಟೊತ್ತಾಗುವಾಗ ಚೇರ್ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಿರಲಿಲ್ಲ. ಹಾಗೆ ಮತ್ತೆ ನಮಗೆ ಒಂದು ಯೋಚನೆ ಬಂತು, ಒಂದು ಖಾಲಿ ಇಟ್ಟಾಗಿ ಇಡುವ ಅಂತ. ಸೊ ಅಲ್ಲಿ ಅದೇ ಖಾಲಿದ್ದು ಶೇಪಲ್ಲಿ ಒಂದು ಇದರದ್ದೇ ಪೀಸ್ ಇತ್ತು. ಹಾಗೆ ನಮಗೆ ಅದು ಯೋಚನೆ ಬಂತು,
ಮತ್ತು ನಾನು ಕಾಲು ಡಿಸೈನ್ ಮಾಡಿದೆ, ಅವ ಚೇರ್ ಇದೆಲ್ಲ ಕಂಪ್ಲೀಟ್ ಮಾಡಿದ, ಪಾಲಿಶ್ ಎಲ್ಲ ಕೊಟ್ಟ ಅಷ್ಟಾಗುವ, ಮತ್ತು ಕಾಲು ಮತ್ತು ಇದನ್ನೆಲ್ಲ ಈ ಇದಕ್ಕೆ ಹೊರಗಲಿಕ್ಕೆಲ್ಲ ಅವ ರೆಡಿ ಮಾಡಿ ತಂದಿದ್ದ, ಅದನ್ನು ಮತ್ತೆ ಫಿಕ್ಸ್ ಮಾಡಿ ಮತ್ತೆ ಆಯಿಲ್ ಕೊಟ್ಟು ಪಾಲಿಶ್ ಕೊಟ್ಟು ಆಯಿಲ್ ಎಲ್ಲ ಕೊಟ್ಟು ಮಾಡಿದ್ವಿ. ಹಾಗೆ ನಾವು ತುಂಬ ಕ್ರಾಫ್ಟ್ ಎಲ್ಲ ಮಾಡಿದ್ವಿ ಒಟ್ಟಿಗೆ ಇರುವಾಗ. ನಾನು ಹೇಳಿದರೆ ಆಯಿತು, ಈ ಥರ ಶೇಪ್ ಇದು ಈ ಥರ ಶೇಪ್ ಇದು ಮರದ, ಅವೆಲ್ಲ ಹುಡುಕಿ ಬರ್ತಿದ್ದ, ಆ ಶೇಪ್ ಇದು ಮರ ಉಂಟು ಅಲ್ಲಿಗೆ ಹೋಗುವ ಅಂತ. ಮತ್ತು ನಾವಿಬ್ಬರು ಹೋಗಿ ತಂದು ಎಂತಾದರೂ ಮಾಡ್ತಿದ್ವಿ. ಎಲ್ಲದಕ್ಕೂ ಡ್ರಾಯಿಂಗ್ ನಾನು ಸ್ವಲ್ಪ ಪೆನ್ಸಿಲ್ ಡ್ರಾಯಿಂಗ್ ಎಲ್ಲ ಜಾಸ್ತಿ ಮಾಡ್ತೇನೆ, ಅದಕ್ಕೆ ಸಹ ನನ್ನ ಪ್ರತಿ ಡ್ರಾಯಿಂಗಿಗೂ ಅವನ ಕಾಂಪ್ಲಿಮೆಂಟ್ ಬೇಕು ನನಗೆ. ಅಂದರೆ ಅವ ಪ್ರತಿ ಡ್ರಾಯಿಂಗಿಗೆ ಹೇಳ್ತಿದ್ದ, ಇಲ್ಲಿ ಸ್ವಲ್ಪ ಹಾಗೆ ಆಗಬೇಕು, ಇಲ್ಲಿ ಸ್ವಲ್ಪ ಹೀಗೆ ಆಗಬೇಕು ಅಂತ. ಅಷ್ಟು ಆವಾಗ ನಾನು ಹೇಳ್ತಿದ್ದೆ, ನಿಂಗೆ ಎಂತ ಗೊತ್ತುಂಟು, ನಾನು ಮಾಡ್ತೀನಿ, ನಾನೆಲ್ಲ ಮಾಡೋದು ಅಂತ. ಬಟ್ ಅವನಿಗೆ ಗೊತ್ತಿಲ್ಲದಕ್ಕೆ ನಾನು ಸರಿ ಮಾಡ್ತಿದ್ದೆ ಅದನ್ನು. ಈಗ ಅನಿಸ್ತದೆ ಕಾಂಪ್ಲಿಮೆಂಟ್ಸ್ ಬೇಕು ಅಂತ, ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ, ಆಗ್ತಿಲ್ಲ ನನಗೆ, ಸ್ಟಿಲ್ ವಿಧಿ ಒಪ್ಕೊಳ್ಳೇಬೇಕಂತ. ಜೊತೆಗೆ ನೋಡಿ, ಈಗ ಆಗಿರ್ತಕ್ಕಂಥ ಘಟನೆ ನಿನಗೆ ಗೊತ್ತಿದೆ, ಎಲ್ಲೋ ಸ್ಕೂಲ್ನಲ್ಲಿ ಆತ ಯಾರ ಜೊತೆಗೋ ಕಿತ್ತಾಡ್ಕೊಳ್ಳೋದು ಅಥವಾ ಹಲೋ ಓಕೆನಾ. ಈಗೆಲ್ಲ ಈ ಘಟನೆ ಆಗಿರೋದ್ರಿಂದ ನಿಂಗೆ ಗೊತ್ತಿದೆ, ಆತ ಏನೋ ಕ್ಲಾಸ್ನಲ್ಲಿ ಯಾರ ಜೊತೆಗಾರ ಕಿತ್ತಾಡ್ಕೊಳ್ಳೋದು ಅಥವಾ ಆ ಥರದ್ದು ಏನಾದರೂ ಸಣ್ಣ ಪುಟ್ಟ ಜಗಳಗಳ ಬಗ್ಗೆ ಎಲ್ಲಾದರೂ ಚರ್ಚೆ ಮಾಡ್ತಾ ಇದ್ದ ನಿಮ್ಮ ಜೊತೆ? ಅವ ನನ್ನ ಹತ್ರ ಹೇಳ್ತಿದ್ದ ಹೇಳೋದ ವಿಷಯ ಇಲ್ಲ. ಅಂದರೆ ಅವ ಆ ಥರದ್ದು ಇದೆ ಅಲ್ಲ ಅವನದು, ಅವನ ಕ್ಯಾರೆಕ್ಟರೇ ಅಲ್ಲ ಅದು. ಅವ ಜಗಳ ಎಂತ ಇಲ್ಲ, ಅವನು ಆ ಥರ ಎಂತ ಇಲ್ಲ. ಆ ಥರ ವಿಷಯ ಇದ್ರೆ ಅವ ಆಚೆ ತಲೆನೇ ಹಾಕ್ಲಿಕ್ಕಿಲ್ಲ. ಅವ ಎಂತ ಇದ್ರು ಚಿಲ್ ಗಾಯ್, ಎಲ್ಲರ ಹತ್ರ ಒಂದೇ ಥರ ಮಾತಾಡ್ತಾನೆ, ಎಲ್ಲರ ಹತ್ರ ಫ್ರೆಂಡ್ಲಿ ಆಗ್ತಿದ್ದ. ನಮ್ಮಲ್ಲಿ ಸಹ ಎಲ್ಲರ ಹತ್ರ ಕೂಡ ಫ್ರೆಂಡ್ಲಿಯಾಗಿ ಇರ್ತಿದ್ದ. ಅಂದರೆ ಅವನ ಮುಖದಲ್ಲಿ ಯಾವಾಗಲೂ ನಗು, ನಾವು ಬೈದರೂ ಸಹ ನಗಡಿ ಅವನ ಅದಕ್ಕೆ ರಿಪ್ಲೈ ಕೊಡೋದು. ಅವಾಗ ನಮಗೆ ನಾವು ಸಹ ಕರಗಬೇಕು ಅಂತ ನಗು. ಅದೇ ಈಗಿನ ಹುಡುಗರಲ್ಲಿ ಇನ್ನೊಂದು ಈ ಹೈಸ್ಕೂಲ್ ಹುಡುಗರು ಈ ಪ್ರೀತಿ ಆ ಥರದ್ದೆಲ್ಲ ಒಂದಿಷ್ಟು ಸಣ್ಣ ಪುಟ್ಟ ಇರುತ್ತೆ, ನನ್ನ ಹುಡುಗಿ ಆ ಥರದ್ದೆಲ್ಲ ಇರುತ್ತೆ, ಗೆಳೆಯ, ನನ್ನ ಫ್ರೆಂಡು, ನನ್ನ ಗರ್ಲ್ ಫ್ರೆಂಡ್, ಈ ಥರ ಸುಮ್ಮನೆ ತಮಾಷೆ. ಅದು ವಿಕೋಪಕ್ಕೂ ಕೂಡ ಹೋಗ್ಬಿಡುತ್ತೆ, ಅದೇನೋ ಒಂದು ದ್ವೇಷಕ್ಕೆ ಹುಡುಗರ ನಡುವೆ ನಾನು ಹೇಳ್ತಾ ಇರೋದು. ಆ ಥರದ ವಿಷಯಗಳಲ್ಲಿ ಆ ಥರ ಗರ್ಲ್ ಫ್ರೆಂಡು ಆ ಥರದ್ದು ಯಾವತ್ತೂ ಈ ಮಾತಾಡೋದು ಇಲ್ವಾ ನಿಮ್ಮ ಹತ್ರ? ಅಂದರೆ ಅವ ನನ್ನ ಹತ್ರ ಗ್ಯಾರಂಟಿ ಹೇಳ್ತಿದ್ದ ಆ ಥರ ಇದೆ, ಆ ಥರ ಅವನಿಲ್ಲ. ಆ ಥರ ಅಂದರೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವನಿಗೆ, ಫ್ರೆಂಡ್ಸ್ ಎಲ್ಲ ಇದ್ದರು. ಅವ ಈಗ ನಮ್ಮದು ಚಾಟ್ ಮಾಡಲಿಕ್ಕೆಲ್ಲ ದೊಡ್ಡ ಮೊಬೈಲೆಲ್ಲ ಯೂಸೇ ಮಾಡೋದಿಲ್ಲ, ತಂದೆಯದು ಕೀಪ್ಯಾಡ್ ಮೊಬೈಲ್ ಹಿಡಿದು ನಮ್ಮ ಎದುರಿಗೆ ಕಾಲ್ ಮಾಡ್ತಾನೆ, ಮಾತಾಡ್ತಾನೆ ಎಲ್ಲರ ಹತ್ರ ಸಹ. ಆ ಥರದ್ದು ಎಂತ ಇಲ್ಲ ಅವನ ಹತ್ರ, ಎಲ್ಲರ ಹತ್ರ ಒಂದೇ ಥರ ಇದ್ದ. ಅಂದರೆ ಆ ಥರದ್ದು ಅಟ್ರಾಕ್ಷನ್ ಆಗಲಿ ಆ ಥರ ಎಂತ ಇರಲಿಲ್ಲ ಅವನಿಗೆ. ಎಲ್ಲರ ಹತ್ರ ಒಂದೇ ಥರ ಇರ್ತಿದ್ದ, ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದ ಹಾಗೆ. ಮತ್ತು ದೊಡ್ಡ ಮೊಬೈಲ್ ಸಹ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ, ಎಂತಾದರೂ ಯೂಸ್ ಮಾಡಿದರೂ ಸಹ ಯೂಟ್ಯೂಬಲ್ಲಿ ಎಂತಾದರೂ ಕ್ರಾಫ್ಟ್ ಮಾಡೋದು ಇದನ್ನೇ ನೋಡ್ತಿದ್ದ ಅಷ್ಟೇ. ಜೊತೆಗೆ ಈ ದಾರಿಲಿ ನೀವು ರಾತ್ರಿ ಓಡಾಡಿದ ನೆನಪು, ಓಡಾಡ್ತಿದ್ರಿ ರೆಗ್ಯುಲರಾಗಿ ದಾರಿಲಿ ಓಡಾಡ್ತಿದ್ರಿ, ಆ ಒಂದು ಕೆರೆ ಅದ್ರ ಬಗ್ಗೆ ಏನೋ ಡಿಸ್ಕಸ್ ಮಾಡಿದ್ದುಂಟ ಯಾವಾಗಾದರೂ? ಇಲ್ಲ, ನಾವು ಇಲ್ಲಿಗೆ ಬಂದು 13 ಇಯರ್ಸ್ ಆಯಿತು. 13 ಇಯರ್ಸಲ್ಲಿ ನಾವು ಒಂದು ಸಲ ಸಹ ಆಚೆ ಕಡೆ ಹೋಗಿರ್ಲಿಕ್ಕಿಲ್ಲ, ಆ ತೋಟಕ್ಕೆ ಇಳ್ದಿರ್ಲಿಕ್ಕಿಲ್ಲ ನಾವು ಒಂದು ಸಲ ಸಹ. ನಾವಾಯಿತು ನಮ್ಮ ದಾರಿ ಆಯಿತು ಅಂತ. ನಾನು ಸಹ ಫಸ್ಟ್ ಸ್ಟ್ಯಾಂಡರ್ಡಿಂದ 9th 8th ತನಕ ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದದ್ದು. ಮತ್ತು ಸೈಕಲ್ ಸ್ಕೂಟಿ ಎಲ್ಲ ಬಿಡಲಿಕ್ಕೆ ಇಲ್ಲಿಂದ ಹೋಗ್ತಿದ್ದು, ಈ ದಾರಿಯಿಂದ ಹೋಗ್ತಿದ್ದದ್ದು. ಸೊ ಈಗ ಅವ ಅಲ್ಲಿಂದ ಹೋಗ್ತಿದ್ದದ್ದು, ನಾವೆಲ್ಲ ಈಚೆಯಿಂದ ಗಾಡಿಯಲ್ಲಿ ಹೋಗ್ತಿದ್ದದ್ದು ಅಷ್ಟೇ. ಇಷ್ಟು ಸಮಯದಲ್ಲಿ ಸಹ ಅವಾಗಲಿ ನಾನಾಗಲಿ ನಮ್ಮ ಮನೆಯವರು ಸಹ ಆಗಲಿ ಆಚೆ ಹೋಗಲಿಲ್ಲ ನಾವು. ಆ ಕೆರೆ ಬಗ್ಗೆ ಮಾತಾಡಿಕೊಂಡದಂತೆ ಎಂತ ಇಲ್ಲ, ಅದು ದೇವಸ್ಥಾನಕ್ಕೆ, ಅಲ್ಲಿ ಮೇಲಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆರೆ. ಹಾಗೆ ಅದರ ಬಗ್ಗೆ ನಾವೆಂತ ಡಿಸ್ಕಸ್ ಆಗಲಿ ಮಾತಾಡಿದ, ಅದು ಅಷ್ಟೇ ಇತ್ತು ಅಷ್ಟೇ. ಯಾವತ್ತೂ ಡಿಸ್ಕಸ್ ಮಾಡಿಲ್ಲ, ಇದು ಎಷ್ಟು ಆಳ ಇದೆ ನೋಡು, ಈ ಪಂಪ್ ಹೌಸು ಅಲ್ಲಿ ಹೋಗೋದು, ಆ ಥರ ತರಲೆ ತಮಾಷೆ ಮಾಡಿ ಅಡ್ಡಾಡ್ಕೊಂಡು ಸುತ್ತಾಡ್ಕೊಂಡು ಹೋಗಿರೋದು ಯಾವತ್ತು 13 ವರ್ಷದಲ್ಲಿ ಆ ಕಡೆ ಕೆಳಗೆ ಇಳಿದೇ ಇಲ್ಲ ನೀವು? ಇಲ್ಲ, ಆ ಥರ ಯೋಚನೆ ನಮಗೆ ಬಂದಿರಲಿಕ್ಕಿಲ್ಲ 13 ವರ್ಷದಲ್ಲಿ. ನಾವು ಆಯಿತು ನಮ್ಮ ದಾರಿ ಆಯಿತು ಅಂತ ಅಷ್ಟೇ ಇದ್ವಿ ನಾವಲ್ಲಿ. ಆ ಥರ ಎಲ್ಲ ಇರಲಿಲ್ಲ, ಅದೆಷ್ಟು ಆಳ ಇರ್ಬೋದು ಅಂತ ಆ ಥರ ಎಲ್ಲ ಯೋಚನೆ ನನಗೆ ಈಗ ನೀವು ಹೇಳಿದಾಗಲೇ ಬಂದದಷ್ಟೇ. ಆ ಥರದಲ್ಲಿ ಯೋಚನೆ ಅಂತ ಮಾಡಲಿಲ್ಲ, ಹವಸ ಮಾಡಲಿಲ್ಲ, ನಡೆಸ ಮಾಡಲಿಲ್ಲ. ಇದು ಧನು ಪೂಜೆ ಹೋಗೋ ವಿಷಯ ಯಾವಾಗಲೂ ಕೂಡ ಎಷ್ಟು ಫ್ರೆಂಡ್ಸ್ಗಳು ಮಾತಾಡ್ಕೊಂಡು ಹೋಗ್ತಾ ಇದ್ರಿ ರೆಗ್ಯುಲರಾಗಿ? ಅಂದರೆ ಅವನದು ಬೆಸ್ಟ್ ಫ್ರೆಂಡ್ ಮನ್ವಿತ್ ಅಂತ ಒಬ್ಬ ಇದ್ದಾನೆ, ಅವರೆಲ್ಲ ಪ್ಲ್ಯಾನ್ ಮಾಡಿ ಹೋಗ್ತಿದ್ದದ್ದು. ಒಂದು 3-4 ಜನ 3 ಜನ ಎಲ್ಲ ಇಲ್ಲಿ ಸೇರ್ತಿದ್ರು ಅವ ಸೈಕಲ್ ಇಡುವ ಜಾಗದಲ್ಲಿ. ಅಲ್ಲಿಂದ ಇವ ಸಹ ಒಟ್ಟಿಗೆ ಹೋಗಿ ಕೆರುಗಟ್ಟೆ ಹತ್ರ ಆಗುವಾಗ ಮತ್ತೆ ಒಂದು 2-3 ಜನ
ಉಳಿದವರೆಲ್ಲ ಅವ ಮನ್ವಿತೆಲ್ಲ ಸ್ವಲ್ಪ ಯಾವಾಗಲೂ ಇದ್ದವರು, ಉಳಿದವರೆಲ್ಲ ಅವರ ಪುರ್ಸೋತಿದ್ರೆ ಬರ್ತಿದ್ರು ಕೆಲವರು, ಆ ಥರ ಇದ್ದದ್ದು. ಹಾಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿ ಬರ್ತಾಯಿದ್ರು. ಮನ್ವಿತ್ ಬಿಟ್ಟು ಬೇರೆ ಫ್ರೆಂಡ್ಸ್ ಜೊತೆಗೆ ಹೇಗಿತ್ತು ಒಂದು ಫ್ರೆಂಡ್ಶಿಪ್? ಎಲ್ಲರ ಹತ್ರ ಒಂದೇ ಥರ ಇತ್ತು. ಅವ ಅಂದರೆ ಜಗಳಾಡೋದಂತ ಆ ಥರ ಎಂತ ಇಲ್ಲ, ಎಲ್ಲರ ಹತ್ರ ಒಂದೇ ರೀತಿ ಇರ್ತಿತ್ತು. ಎಲ್ಲರ ಹತ್ರ ಸಹ ಕಾನ್ಸ್ಟೆಂಟಾಗಿ ನಗಾಡೋದು ಮಾತಾಡೋದು ಅದೇ ಇತ್ತು. ಅವತ್ತು ಹಿಂದಿನ ಹೋಲ್ ಡೇ ಹೇಗಿದ್ದ? ನಿನ್ನ ಜೊತೆ ಮಾತು ನಾರ್ಮಲಾಗಿ ಯಾವಾಗಲೂ ನಾರ್ಮಲ್ ಇರೋ ಥರನೇ ಇತ್ತ? ಸ್ವಲ್ಪ ಏನೋ ಟೆನ್ಸ್ ಆಗೋದು, ಬಿಹೇವಿಯರಲ್ ಚೇಂಜ್ ಆ ಥರದ್ದು ಏನಾದರೂ ಇತ್ತ? ನೀನು ಗಮನಿಸಿದಾಗೆ ಕೋಪ ಸಿಟ್ಟು ಜಾಸ್ತಿ ಮಾಡ್ಕೊಳ್ಳೋದು ಆ ಥರದ್ದು ಏನಾದರೂ ಇತ್ತು? ಇಲ್ಲ, ನಾವು ಅದಕ್ಕಿಂತ ಹಿಂದಿನ ದಿವಸ ಕೂಡ ಅವ ನನ್ನ ಹತ್ರ ತಮಾಷೆ ಮಾಡಿದ್ದಾನೆ. ನನಗೆ ನಾನು ಓದಲಿಕ್ಕೆಲ್ಲ ಇತ್ತು. ಅವ ನನಗೆ ತುಂಬ ಎನ್ಕರೇಜ್ ಮಾಡಿದ್ದಾನೆ, ಓದು ಇಲ್ಲದಿದ್ದರೆ ನಾಳೆ ಕ್ಲಾಸಿನವರೆಗೆ ಹೋಗ್ತಾರೆ ನಾನು ಓದು ಅಂತ. ಅದೇ ಥರ ಇದ್ವಿ. ಅವರು ಸಹ ಓದಿ ಎಲ್ಲ ಬರೆದು ನಾವು ಹೀಗೆ ನಾರ್ಮಲಾಗಿ ನನಗೆ ಗುಡ್ ನೈಟಲ್ಲಿ ಮಲಗಿದ್ದಾನೆ. ಏನೂ ಡೌಟ್ ಇಲ್ಲ. ಅದಾದಮೇಲೆ ಈ ಘಟನೆ ಆದಮೇಲೆ ಅವನು ಈ ಥರ ಇದ್ದ, ಇದನ್ನು ಮಾತು ಹೇಳಿದ್ದ, ಆ ಥರ ಕನೆಕ್ಟ್ ಮಾಡೋ ಥರದ್ದು ಯಾವ ಅಂಶನೂ ಇಲ್ಲ? ಆ ಥರ ಕನೆಕ್ಟ್ ಮಾಡೋದು ಎಂತ ಸಹ ನಾನು ತುಂಬ ಯೋಚಿಸಿದೆ. ಆ ಥರ ಕನೆಕ್ಟ್ ಮಾಡೋದು ಯಾವುದು ಸಹ ನನಗೆ ಕಾಣ್ತಾ ಇಲ್ಲ. ಯಾರ ಮೇಲೆ ಸಹ ಅನುಮಾನವಾಗಿ ನನಗೆ ಬರ್ತಾ ಇಲ್ಲ. ಅವನ ಸರೌಂಡಿಂಗಲ್ಲಿ ಇದ್ದವರೆಲ್ಲ ಅಷ್ಟೇ ಅವನಿಗೆ ಸಹ ಸಪೋರ್ಟ್ ಮಾಡ್ತಿದ್ರು. ಅವ ಸಹ ಎಲ್ಲರನ್ನು ಒಂದೇ ನೋಡ್ತಿದ್ದ. ನನಗೆ ಆ ಥರ ಡೌಟ್ ಅಂತ ಯಾರ ಮೇಲೆ ಸಹ ಬರ್ತಾ ಇಲ್ಲ. ಅದೇ ಲಾಸ್ಟ್ ನೀನು ಅವನ ಜೊತೆ ಮಾತಾಡಿದ್ದು ಯಾವ ಟೈಮು? ಅವ 10 o'clock ಮಲಗಿದ್ದಾನೆ, ಅಂದರೆ ಧನುಪೂಜೆಗೆ ಹೋಗ್ಲಿಕ್ಕೆ ಉಂಟಂತ. ಸೊ ಅವಾಗ ಬಂದು ನನ್ನ ಹತ್ರ ಗುಡ್ ನೈಟ್ ಅಂತೇಳಿ ನಾರ್ಮಲ್ ಯೂಶ್ವಲಿ ಹೇಳುವಾಗೆ ಗುಡ್ ನೈಟ್. ಹೋಗ್ತಿರ್ಲಿಲ್ಲ ಧನುಪೂಜೆಗೆ? ಇಲ್ಲ, ನನಗೆ 6 ಗಂಟೆಗೆ ಎದ್ದು ಕಾಲೇಜ್ ಹೋಗಬೇಕು. ನಾನು ನೆಟ್ಟೆ ಕಾರ್ಕಳದಲ್ಲಿ ಹೋಗೋದು, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೇನೆ. 60 kilometers ಉಂಟು ಇಲ್ಲಿ. ಸೊ ನನಗೆ 4 ಗಂಟೆಗೆ ಎದ್ದು ಧನುಪೂಜೆಗೆ ಹೋಗಿ ಬಂದು ಆಗುವಾಗ ನನಗೆ ಕಾಲೇಜಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ನಿದ್ರೆ ಬರ್ತದೆ. ಸೊ ಅದಕ್ಕೆ ನಾನು ಧನುಪೂಜೆಗೆ ಅಂತ ಹೋಗಲಿಲ್ಲ, ನಾನು ಜಾತ್ರೆಗೆ ಹೋಗೋದಂತ ಪ್ಲ್ಯಾನ್ ಮಾಡಿದ್ದೆ. ಏನಾದರೂ ಈ 1 ವರ್ಷದ ಅವಧಿಯಲ್ಲಿ ಅಕ್ಕಪಕ್ಕ ಯಾರು ಜಗಳ ಮಾಡಿರೋದು ಅಪ್ಪಾಜಿ ಜೊತೆಗೆ ಆ ಥರದ್ದೇನು ಘಟನೆಗಳು ಯಾವುದೂ ಇಲ್ಲ? ಇಲ್ಲಿ ಅಕ್ಕಪಕ್ಕ ನಾವೆಲ್ಲ ಒಂದೇ ಮನೆಯವರಾಗಿದ್ದೇವೆ. ಇಲ್ಲಿ 5 ಮನೆಗಳುಂಟು ಸುತ್ತ. ಸೊ ಎಲ್ಲರೂ ಕೂಡ ಅಪ್ಪನ ಹತ್ರ ಯಾವುದೇ ರೀತಿ ಜಗಳ ಅಂತ ಎಂತ ಇಲ್ಲ ನಮ್ಮದು. 5 ಮನೆಯವರ ಹತ್ರ ಎಂಥ ಕೆಲಸ ಇದ್ದರೂ ಅಪ್ಪ ಹೋಗ್ತಿದ್ರು, ಮಾಡ್ತಿದ್ರು. ಅವರು ಸಹ ನಮಗೆಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತಿದ್ರು. ಒಂದೇ ಮನೆಯವರಾಗಿ ಇದ್ವಿ ನಾವು. ಆ ಥರ ಅಂತ ಎಂಥ ಜಗಳ ಆಗಲಿ ಮಾತಾಡಿಕೊಂಡದ್ದಾಗಲಿ ಎಂತ ಆಗಲಿಲ್ಲ. ಮಂಗಳೂರು ಬೆಳಗ್ಗೆ ಈ ಚಳಿಲಿ ತುಂಬ ಡಾರ್ಕ್ ಇರುತ್ತೆ. ಇನ್ನು 4 ಗಂಟೆ 5 ಗಂಟೆ ಅಂದರೆ ಮನೆ ಬಿಟ್ಟಿರೋದು 5 ಗಂಟೆ, 4 ಮುಕ್ಕಾಲು, ಒಂದು 5 ಗಂಟೆ ಆಸ್ಪಾಸು ಫುಲ್ ಕತ್ಲೆ ಇರುತ್ತೆ. ಒಟ್ಟಾರೆ ಧೈರ್ಯ ಅವನಿಗೆ, ಒಬ್ಬನೇ ಹೋಗ್ತಾನೆ. ನಾಯಿನೂ ಜೊತೆ ಹೋಗ್ತದೆ? ಇಲ್ಲ, ಅಂದರೆ ನಾಯಿಯನ್ನು ನಾವು ಇದುವರೆಗೆ ನಾಯಿ ಬಂದರೆ ಅದು ಆಚೆ ಬಂದರೆ ಮತ್ತೆ ಪೇಟೆಗೆಲ್ಲ ಹೋಗ್ತದೆ ಅಂತ ನಾವು ಅರ್ಧ ದಾರಿಯಲ್ಲಿ ಈಚೆ ಓಡಿಸ್ತಿದ್ವಿ. ಹಾಗೆ ನಾಯಿ ನಾವು ಆಚೆ ಕಡೆಯಿಂದ ಹೋದರೆ ನಾಯಿ ಬರ್ತಿರ್ಲಿಲ್ಲ ನಮ್ಮ ಒಟ್ಟಿಗೆ. ಆಚೆ ಕಡೆ ಅಂದರೆ ಹಿಂಗೆ ತಾನೇ ಹೋಗ್ತಿದ್ದು ನೀವು? ಹೌದು, ಇಲ್ಲಿಂದ ಇನ್ನೊಂದು ಈಚೆಯಿಂದ ಹೋಗೋದು, ನಾವು ಪೇಟೆಗೆ ಹೋಗೋದು ಗಾಡಿಯಲ್ಲಿ ಹೋಗೋದಾದ್ರೆ, ಇದು ನಡ್ಕೊಂಡು ಹೋಗೋದು. ಅವ್ನು ನಡ್ಕೊಂಡೆ ಹೋಗಿತ್ತಾನೆ ಎಲ್ಲಿವರೆಗೂ? ಅವ ನಡ್ಕೊಂಡು ಹೋಗಿ. ನಾಯಿ ಹೋಗಿಲ್ಲ ಆ ಸಮಯದಲ್ಲಿ? ನಮ್ಮ ನಾಯಿ ಅವನೊಟ್ಟಿಗೆ ಹೋಗಿ, ಅಂದರೆ ಇಲ್ಲ, ರಾತ್ರಿ ಕಟ್ಟಾಗೋದಿಲ್ಲ. ನಾವು ಅವತ್ತು ನಾಯಿ ಹೋಗಿದೆ ಇಲ್ವ ಅಂತ ನಮಗೆ ಸಹ ಕರೆಕ್ಟ್ ಗೊತ್ತಿಲ್ಲ. ಬಟ್ ಯೂಶ್ವಲಿ ನಾಯಿ ಆಚೆ ನಾವು ಹೋದರೆ ಎಲ್ಲ ಬರೋದಿಲ್ಲ ನಮ್ಮ ಒಟ್ಟಿಗೆ. ಅಂದರೆ ನಾವು ಓಡಿಸಿದ್ವಿ ಮೊದಲೇ ಆಚೆಯಿಂದ ಬಂದರೆ, ಮತ್ತೆ ಅದು ಪೇಟೆಗೆಲ್ಲ ಹೋಗ್ತದೆ ಅಂತ. ಹಾಗೆ ಅದೇ ಒಂದು 4 ಮುಕ್ಕಾಲು 5 ಗಂಟೆ ಅಂದಾಜಿಗೆ ಯಾವಾಗಲೂ ಹೋಗ್ತಿದ್ದವು ಆ ದಾರಿಯಲ್ಲಿ. ನಾಯಿ ಬೊಗಳೋದು ಪಕ್ಕದಲ್ಲಿ ಕೇಳಿಸಿದ್ದು ಆ ಥರದ್ದು ಏನಾದರೂ ಉಂಟಾ? ನಾಯಿ ಬೊಗಳೋ ಸೌಂಡು ಕೇಳಿಸ್ತು ಹಾಗೆ ಹೀಗೆ ಅಂತ ಅಕ್ಕಪಕ್ಕದವ್ರು ಕೇಳಿದ್ದು, ಆ ಥರ ಚರ್ಚೆಗಳು ಆಯಿತು, ಅದಕ್ಕೆ ಕೇಳಿದೆ. ಹೌದು, ಆ ಥರ ಚರ್ಚೆಗಳಾಯಿತು ಅಂತ ಕೇಳ್ಪಟ್ಟೆ ಅಷ್ಟೇ. ಬಟ್ ನಮಗೆ ಇಲ್ಲಿ ಯಾರು ಸಹ ಆ ಥರ ಮಾಹಿತಿ ನನಗೆ ಗೊತ್ತಿಲ್ಲ, ಅಂದರೆ ನಮಗೆ ಕೇಳಲಿಲ್ಲ ನಾಯಿ ಬೊಗಳದಾಗಲಿ. ಬಟ್ ಪಕ್ಕದ ಮನೆಯವರಿಗೆ ಕೇಳಿದ ಅಂತ ನನಗೆ ಸಹ ಮಾಹಿತಿ ಸರಿ ಇಲ್ಲ. ಅವರು ಸಹ ಅಷ್ಟೊತ್ತಿಗೆ ಎದ್ದಿರ್ತಾರೆ, 5 ಗಂಟೆ ಅಂದಾಜು ಹೊತ್ತಿಗೆ. ಅಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಅವರು ಎದ್ದಿರ್ತಾರೆ. ಅವರಿಗೆ ಕೇಳಿದ ಅಂತ ಮಾಹಿತಿ ನನಗಿಲ್ಲ. ಕೆಲವು ಅವನ ಫ್ರೆಂಡ್ಸ್ ಯಾರೋ ಹೇಳಿದಾಗೆ ಆಯಿತು ಅಷ್ಟೇ. ಹಾಸಿಗೆ ಕನೆಕ್ಷನ್ ಮಿಸ್ ಮಾಡ್ಕೊಳ್ಳೋದು ತುಂಬ ಮಿಸ್ ಮಾಡ್ಕೋತೀನಿ ಅಂತ, ಅದು ನನ್ನ ಜೊತೆಗೆ ಇರಲಿ ಅಂತ ನೀನು ಹೇಳಿದೆ ಅಂತೆ. ಹಾಸಿಗೆ ನಂಟು, ಆ ನೆನಪುಗಳು ಏನಿದೆ ಅಂತ? ಆ ನೆನಪುಗಳು ಹೇಳಿ ಮುಗಿಯೋದು, ಅಷ್ಟು ನೆನಪುಗಳು. ನಾವು ಡೈಲಿ ನನ್ನ ರೈಟ್ ಸೈಡಿಗೆ ಅವ ಮಲಗೋದು, ನಾನು ಗೋಡೆ ಬದಿಗೆ ಮಲಗೋದು. ನಮಗೆ ಕೆಲವೊಮ್ಮೆ ಆಗ್ತಿತ್ತು, ಅವ ಬಂದು ನನ್ನ ಹತ್ರ ನಾನು ಗೋಡೆ ಬದಿಗೆ ಇವತ್ತು ಮಲಗ್ತೇನೆ, ನೀನು ಆಚೆ ಮಲಗು.
ಆ ಥರ ಎಲ್ಲ ಆಗಿ ಕೆಲವೊಮ್ಮೆ ನಾವು ಮಲಗ್ತಿದ್ದೆ, ಕೆಲವೊಮ್ಮೆ ನಾವು ಮಲಗ್ತಿದ್ವಿ. ಮತ್ತು ನಾನು ಮೆಲ್ಲ ಮೆಲ್ಲ ಅವನನ್ನು ದೂಡಿ ಕೆಳಗೆ ಹಾಸಿಗೆಯಿಂದ ಕೆಳಗೆ ಮೆಲ್ಲ ಹಾಕೋದು, ಅವ ನನ್ನನ್ನು ದೂಡೋದು. ಹಾಸಿಗೆ ಅಂದರೆ ಅದು ಒಂಥರ ಪ್ಲೇಗ್ರೌಂಡೇ ಆಗಿತ್ತು ನಮಗೆ, ಅಷ್ಟು ಬಾಂಡ್ ಉಂಟು ಅದರಲ್ಲಿ. ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೇನೆ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವನ ಬೆಡ್ಶೀಟ್ ಇಟ್ಕೊಂಡು ಮಲಗ್ತಿದ್ದೇನೆ ಅಷ್ಟೇ, ಬೇರೆ ಎಂತ ಮಾಡೋದು. ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ನಿಮ್ಮನ್ನ, ಏನೇನು ಪ್ರಶ್ನೆಗಳು ಕೇಳಿದ್ರು, ಏನು ಉತ್ತರ ಕೊಟ್ಟರು? ಪೊಲೀಸರವರು ನನ್ನ ಸ್ಟೇಟ್ಮೆಂಟ್ ತೊಗೊಳ್ಳಿಕ್ಕೆ ಕರೆದದ್ದು. ಸೊ ಅದೇ ನಮ್ಮ ಇಬ್ಬರ ಒಡನಾಟ ಹೇಗಿತ್ತು, ನಾನು ತಮ್ಮನೊಟ್ಟಿಗೆ ಅವನನ್ನೊಟ್ಟಿಗೆ ಹೇಗಿದ್ದ, ಹಾಬೀಸ್ ಅದನ್ನೆಲ್ಲ ಕೇಳಿದರು. ಇದು ಸೇಮ್ ಆನ್ಸರ್ ಕೊಟ್ಟಿದ್ದೀನಿ. ಅದೇ ನನ್ನೊಟ್ಟಿಗೆ ಹೇಗಿದ್ದ, ನಾನು ಅವನೊಟ್ಟಿಗೆ ಹೇಗಿದ್ವಿ, ಹೇಗೆ ನಾವು ಇದ್ವಿ ಅದನ್ನೇ ಕೇಳಿದ್ದು. ಮತ್ತು ಯಾರಾದ್ರದ್ದು ಅನುಮಾನ ಉಂಟಾ ಅಂತೆಲ್ಲ ಕೇಳಿದರು. ನನಗೆ ಅದೇ ಯಾರ ಮೇಲೆ ಸಹ ಈಗ ಅನುಮಾನ ಬರ್ತಾ ಇಲ್ಲ, ಯಾರ ಮೇಲೆ ಸಹ ಅನುಮಾನ ಇಲ್ಲ ಅಂತ ಹೇಳಿದ್ದೇನೆ ಅಷ್ಟೇ. ಕೇಳಿದ ಅವತ್ತು ಎಂತಾಯಿತು, ಹಿಂದಿನ ದಿವಸ ಎಂತಾಯಿತು ಅಂತ ಕೇಳಿದರೆ ಅಷ್ಟೇ. ನೋಡ್ದು ಅದಾದಮೇಲೆ ಘಟನೆ ಬಿದ್ದಾದ್ಮೇಲೆ ನೀರಿಂದ ಎತ್ತಬೇಕಾದ್ರೆ ನೀ ಇದ್ದೆ ಆ ಕ್ಷಣದಲ್ಲಿ? ನೀರಿಂದ ಅಲ್ಲಿ ತುಂಬ ಜನ ಸೇರಿದ್ರು ಅವಾಗ ನಾನು ಸ್ವಲ್ಪ ಹಿಂದೆ ಇದ್ದೆ. ನೀರಿನ ಮೇಲೆ ಅವನನ್ನು ಮಲಗಿಸಿದ ಮೇಲೆ ನಾನು ನೋಡಿದ್ದು ಬಂದು. ಕಾಲೇಜಿಗೆ ಹೋಗಿದ್ದೆ ಅವತ್ತು? ಕಾಲೇಜಿಗೆ ಹೋಗಲಿಲ್ಲ ನಾನು, ಅಂದರೆ ನಾನು ಯಾವಾಗಲೂ 6:45 ಅಂದಾಜಿಗೆ ಕಾಲೇಜಿಗೆ ಹೋಗ್ತೇನೆ. ಅವತ್ತು ನಾನು ಹೊರಟಿದ್ದೆ, ಇನ್ನೇನು ಒಂದು 2 ನಿಮಿಷ ಲೇಟ್ ಆಗ್ತಿದ್ರೆ ನಾನು ಕಾಲೇಜಿಗೆ ಹೋಗುವ ಅಂದಾಜಲ್ಲಿದ್ದೆ. ಆವಾಗ ಅವನ ಫ್ರೆಂಡಿಂದು ಕಾಲ್ ಬಂತು, ಸುಮಂತ್ ಇನ್ನು ನಮ್ಮೊಟ್ಟಿಗೆ ಯಾಕೆ ಬರಲಿಲ್ಲ, ಇವತ್ತು ಬರಲಿಲ್ಲ ಯಾಕೆ ಅಂತ, ತನುಪೂಜೆಗೆ ಅಂತ. ಆವಾಗ ಇಲ್ಲಿ ನಾವು ಅಮ್ಮ ಸ್ವಲ್ಪ ಪ್ಯಾನಿಕ್ ಆದರು. ಇಲ್ಲೆಲ್ಲ ಹುಡುಕಿ ಅಮ್ಮ ಹೇಳಿದರು ಅವ ಹೋಗಿದ್ದಾನೆ ಇಲ್ಲಿಂದ ಅಂತ. ಅಷ್ಟೊತ್ತಿಗೆ ಮತ್ತೆ ನಾನು ಅವ ಹೋಗೋ ದಾರಿಯಲ್ಲಿ ಓಡಿದ್ದೇನೆ ಇಲ್ಲಿಂದ, ಮತ್ತೆ ಕಾಲೇಜಿಗೆ ಅವತ್ತು ಹೋಗಲಿಲ್ಲ. ಅದು ಅಬ್ಸರ್ವ್ ಮಾಡ್ದೆ ಡಾಕ್ಟ್ರ್? ಹಲೋ 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 ಅದು ಡಾಕ್ಟರ್ ರಕ್ತ ಬಿದ್ದಿರೋ ಕಲೆಗಳನ್ನು ಅಬ್ಸರ್ವ್ ಮಾಡಿದೆ. ಅವಾಗ ಫಸ್ಟಿಗೆ ನಾವು ಹುಡುಕುವಾಗ ಎಲ್ಲ ಆ ಥರ ಅಬ್ಸರ್ವ್ ಅಂತ ಮಾಡಲಿಲ್ಲ. ನಾವು ಅಲ್ಲಿಂದ ಹೋದ್ವಿ, ಅದೇ ದಾರಿಯಲ್ಲಿ ಸ್ಟ್ರೈಟ್ ಹೋದ್ವಿ ನಾವು. ಆಮೇಲೆ ದಾರಿಯಲ್ಲಿ ನಾವು ಫಸ್ಟ್ ಅವನ ಸೈಕಲ್ ಹತ್ರ ಹೋದೆ, ಸೈಕಲ್ ಹಾಗೆ ಇತ್ತು. ಸೊ ಮತ್ತು ಅದೇ ಸೈಕಲ್ ಬೀಗ ಕೂಡ ಹಾಗೆ ಇತ್ತು. ಬಟ್ ಅವ ಇದಕ್ಕೆ ಟಯರಿಗೆ ಹಾಕಿರಲಿಲ್ಲ, ಹ್ಯಾಂಡ್ಲಿಗೆ ಸಿಕ್ಕಿಸಿಟ್ಟಿದ್ದಷ್ಟೇ. ಸೊ ಮತ್ತೆ ಸೈಕಲ್ ಸಹ ಹಾಗೆ ಉಂಟು. ಆವಾಗ ಅಪ್ಪ ಸಹ ಅಲ್ಲಿಗೆ ಬಂದರು. ನಾನು ಎಲ್ಲಾದರೂ ಅವ ನಡ್ಕೊಂಡು ಹೋಗಿದ್ರೆ ಅಂತ ಅಪ್ಪನನ್ನು ಆಚೆ ಗೇರುಕಟ್ಟೆಗೆ ಅಲ್ಲಿಂದ ಹೋಗ್ಲಿಕ್ಕೆ ಹೇಳಿದೆ. ಮತ್ತು ನಾನು ಇಲ್ಲಿಂದ ಬಂದು ನನ್ನ ಸ್ಕೂಟಿಯಲ್ಲಿ ಈಚೆಯಿಂದ ಹೋದ್ವಿ, ಈ ರೋಡಿಂದ ಇನ್ನೊಂದು ರೋಡ್ ಉಂಟು, ಅಲ್ಲಿಂದ ಹೋದೆ ನಾನು. ಹಾಗೆ ನಾನು ಗೇರುಕಟ್ಟೆ ತನಕ ಹೋದೆ. ವಾಪಸ್ ಅಲ್ಲಿಗೆ ಸಂಬಳಕ್ಕೆ ಅದೇ ಸೈಕಲ್ ಇಟ್ಟ ಜಾಗಕ್ಕೆ ಬಂದು ಇಲ್ಲಿ ವಾಪಸ್ ತೋಟದಲ್ಲಿ ಆಚೆ ಈಚೆ ಎಲ್ಲ ಹುಡುಕಿದ್ವಿ, ತೋಡಿನಲ್ಲಿ ಎಲ್ಲ ಹುಡುಕಿದ್ವಿ. ಮತ್ತು ನಾನು ಹುಡುಕಿದ್ವಿ. ಅಷ್ಟೊತ್ತಾಗುವಾಗ ವಾಪಸ್ ನಾನು 4 ಹೋಗಿ ಬಂದೆ, ಆಚೆ ಹೋಗಿ 4 ತನಕ ಹೋಗಿ ಬಂದೆ. ಅಷ್ಟೊತ್ತಾಗುವಾಗ ಇಲ್ಲಿ ಸ್ವಲ್ಪ ಬರುವಾಗ 4-5 ಜನ ಸೇರಿದರು, ಒಂದು 5-6 ಜನ ಎಲ್ಲ ಸೇರಿದರು. ಆವಾಗ ನನ್ನನ್ನು ಅಲ್ಲಿ ಕರೆದಾಗ ಹೇಳಿದರು, ಅದು ಲೇಕ್ ಹತ್ರ ಒಂದು ಕಲ್ಲಿನ ಮೇಲೆ ರಕ್ತ ಕಾಣ್ತಾ ಉಂಟಂತ. ಹೋಗಿ ನೋಡುವಾಗ ನಾನು ಅದು ಸ್ಮೆಲ್ ಮಾಡಿದೆ, ನನಗೆ ಅದು ರಕ್ತ ಅಂತ ಆವಾಗ ಅನ್ನಿಸಲಿಲ್ಲ, ಅಂದರೆ ಸ್ಮೆಲ್ ಇರಲಿಲ್ಲ ಅದಕ್ಕೆ ಅಂತ ಸಹ. ನಾನು ಹೇಳಿದೆ ಆ ಥರ ಎಲ್ಲ ನೆಗೆಟಿವ್ ಯೋಚನೆ ಮಾಡಬೇಡಿ, ಇರ್ತಾನೆ ಅವ ಇಲ್ಲಿ ಎಲ್ಲಾದರೂ, ಅದರ ಒಂದಲ್ಲ ಅಂತ ಹೇಳಿದೆ. ಅಷ್ಟೊತ್ತಾಗುವಾಗ ಯಾರೋ ಹೇಳಿದರು ಇಲ್ಲಿ ದಾರಿಯಲ್ಲಿ ಸಹ ಡಾಟ್ ಕಾಣ್ತಾ ಉಂಟು ಅಂತ. ಹಾಗೆ ಹೋದೆ ನಾನು ಅಲ್ಲಿ ಅವ ತೋಟಕ್ಕೆ ತಿರುಗುವ ಅಲ್ಲಿ ಸಹ ಡಾಟ್ಸ್ ಇತ್ತು. ಅಲ್ಲಿ ತೆಂಗಿನ ಮರದ ಸ್ವಲ್ಪ ಆಚೆ ಕೂಡ ಡಾಟ್ಸ್ ಇತ್ತು. ಮತ್ತು ಆ ದಾರಿಯಲ್ಲಿ 1-2 ಕಡೆ ಡಾಟ್ಸ್ ಕಾಣ್ತು. ಸ್ಟಿಲ್ ನಾನು ಹೇಳಿದೆ ಅದು ಎಂತಾದರೂ ಪ್ರಾಣಿ ಆಗಿರ್ಬೋದು, ಅದಲ್ಲ ನಾವು ಹುಡುಕುವ ಅಂತಲೇ ಹೇಳಿದ್ವಿ. ನಾನು ಫುಲ್ ಹುಡುಕಿದೆ, ಅಲ್ಲಿ ಮೇಲೆ ಗುಡ್ಡೆಗೆ ಆಚೆ ಈಚೆ ಎಲ್ಲ ಹುಡುಕ್ತಿರುವಾಗ ಒಬ್ಬರು ಅಲ್ಲಿ ಕೆಲಸಕ್ಕೆ ಬರೋರು ಹೇಳಿದರು, ಒಂದು ಹೆಂಗಸು ಸಿಕ್ಕಿದ್ರು. ಅವರು ಹೇಳಿದರು ಅವರ ಮಗ ಸಹ ಲಾಸ್ಟ್ ಇಯರ್ ಹಾಗೆ ಮಿಸ್ ಆಗಿದ್ದ. ಹಾಗೆ ಅವರು ಬಂದು ಇಲ್ಲಿ ಒಬ್ಬರು ಮೂಡೈಲು ಶ್ರೀನಿವಾಸ ಭಟ್ ಅಂತ ಒಬ್ಬರು ಇದ್ದಾರೆ, ಅವರಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಹೋಗಿದ್ರಂತ. ಹಾಗೆ ಅವರಲ್ಲಿ ಪ್ರಶ್ನೆ ಕೇಳಿ ಆಗುವಾಗ ಮಗ ಸಿಕ್ಕಿದ ಅಂತ ಹೇಳಿದರು. ಸೊ ನಾನು ಅವರನ್ನು ಕರ್ಕೊಂಡು ಬಂದೆ. ಅವರು, ನಾನು ಮತ್ತು ನನ್ನ ತಾಯಿ ಕಾರಲ್ಲಿ ನಾವು ಹೋಗಿ ಅಲ್ಲಿ ಶ್ರೀನಿವಾಸ ಭಟ್ ಅವ್ರ ಹತ್ರ ಹೋಗಿ ಪ್ರಶ್ನೆಯೆಲ್ಲ ಇಟ್ವಿ. ಪ್ರಶ್ನೆಯಲ್ಲಿ ಹೇಳಿದರು ಅವ ಅಲ್ಲೇ ಸುತ್ತಮುತ್ತ 5-6 ಕಿಲೋಮೀಟ್ರ್ ಒಳಗೇನೆ ಇದ್ದಾನೆ, ಎಲ್ಲಿ ಸಹ ಹೋಗಲಿಲ್ಲ, ಅಲ್ಲೇ ಇದ್ದಾನೆ ಅಂತ ಹೇಳಿ, ಮತ್ತು ಪ್ರಸಾದ ಎಲ್ಲ ಕೊಟ್ಟು ದೇವರನ್ನೆಲ್ಲ ನೆನೆಸ್ಕೊಂಡು ಹುಡುಕಿ ಅಂತ ಸಿಗ್ತಾನೆ ಅಂತ ಹೇಳಿದರು.
ಹಾಗೆ ನಾವು ಅಲ್ಲಿಂದ ಮತ್ತೆ ನಾನು ವಾಪಸ್ 4ಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ವಾಪಸ್ ಅದೇ ಸೈಕಲ್ ಇಟ್ಟ ಜಾಗಕ್ಕೆ ಬಂದ್ವಿ. ಅಷ್ಟೊತ್ತಾಗುವಾಗ ಅರಣ್ಯ ಇಲಾಖೆಯವರು, ಪೊಲೀಸ್ನವರು, SI ಎಲ್ಲ ಬಂದಿದ್ದರು. ಅವ್ರ ಹತ್ರ ಸಹ ಹೇಳಿದೆ, ಹೀಗೀಗೆ ಹೇಳಿದರು ಅಂತ ಹೇಳಿ ಮತ್ತೆ ಅಷ್ಟೊತ್ತಾಗುವಾಗ ಅಲ್ಲಿ ತುಂಬ ಜನ ಸೇರಿದರು ಲೇಕ್ ಹತ್ರ. ನಾನು ಮತ್ತೆ ಅಮ್ಮನ ಕರ್ಕೊಂಡು ಮನೆಗೆ ಬಂದೆ. ಮನೆಗೆ ಬರುವಾಗ ಮನೆಯಲ್ಲಿ ಸಹ ಕಂಪ್ಲೇಂಟ್ ತೊಗೊಳ್ತಾಯಿದ್ರು, ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೊಳ್ತಾಯಿದ್ರು ತಮ್ಮಂದು. ಸೊ ಅವನದ್ದು ಡೀಟೇಲ್ಸ್ ಎಲ್ಲ ಕೊಟ್ಟು ಅಷ್ಟೆಲ್ಲ ಆಗುವಾಗ ಅಲ್ಲಿಗೆ ಕರೆದ್ರು ನಮ್ಮನ್ನು. ನಾನು ಮತ್ತು ತಂದೆ ಹೋದ್ವಿ. ಅವಾಗಲ್ಲಿ ಇದು ಅರಣ್ಯ ಇಲಾಖೆಯವರೆಲ್ಲ ಫೈರ್ ಇವರೆಲ್ಲ ಬಂದಿದ್ದರು. ನೀರಲ್ಲಿ ಗಾಲ ಇದಾಕಿ ನೋಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಸ್ವಲ್ಪ ನಾನು ಈಚೆ ಎಲ್ಲ ಹುಡುಕ್ತಾ ಇದ್ದೆ. ಆವಾಗ ಕರೆದ್ರು. ದಿನ ಮುಗೀತಂತ ಗೊತ್ತಾಯಿತು. ಮತ್ತು ಆವಾಗ ನಾನು ಹೋಗಿ ನೋಡಿದ. ಮತ್ತು ಅಮ್ಮನ ಸಮಾಧಾನ ಮಾಡಲಿಕ್ಕೆ ಬಂದ್ವಿ. ಮತ್ತು ಪೋಸ್ಟ್ಮಾರ್ಟಮಿಗೆ ಅವನೊಟ್ಟಿಗೆ ಲಾಸ್ಟ್ ಜರ್ನಿ ನಂದು. ಅವನೊಟ್ಟಿಗೆ ತುಂಬ ಆಸೆ ಇತ್ತು ಎಲ್ಲ ವಿದೇಶ ಸುತ್ತಬೇಕಂತ. ಬಟ್ 1.5 ಗಂಟೆದ್ದು 60 ಕಿಲೋಮೀಟರ್ ಇದ್ದು ಜರ್ನಿಯಲ್ಲಿ ಅವ ಮುಗಿಸಿದ. ಇಲ್ಲಿಂದ ಮ್ಯಾಂಗ್ಳೂರು ವೆನ್ಲಾಕ್ ಹಾಸ್ಪಿಟಲ್ ತನಕ ಹೋಗುವಾಗ ನಾನು ಮಾತ್ರ ಅವನ ಹತ್ರ ಮಾತಾಡಿದ. ಅವ ಎಂಥ ರಿಯಾಕ್ಷನ್ ಕೊಡ್ತಿರ್ಲಿಲ್ಲ ಅಷ್ಟೇ. ಪೂಜೆ ಅಣ್ಣ ನೆನ್ಪು ಮಾಡ್ಕೋತೀಯ? ಏನು ಹೇಳ್ತೀಯ ಅಣ್ಣನ ಬಗ್ಗೆ? ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ನ? ಹಾಂ. ಚೆನ್ನಾಗಿ ಆಟ ಆಡ್ತಾ ಇದ್ನ ಅಣ್ಣ? ಏನಂತ ಕರೀತಿದ್ದ ನಿನ್ನ ಪ್ರೀತಿಯಿಂದ? ರಿಯಲ್ ಹೆಸರು ಏನಂತ ಕರೀತಾ ಇದ್ದ? ರಿಯಲ್ ಹೆಸರೇ ನಾನು ಸುವರ್ಣ ಗೌರಿ ಅಂತಲೇ ಕರೀತಾ ಇದ್ನ? ತುಂಬ ಪ್ರೀತಿಸ್ತಾ ಇದ್ನ ನಿನ್ನ? ನೀನು ಅಣ್ಣನೊಟ್ಟಿಗೆ ಡೈಲಿ ಆಟ ಆಡ್ತಾ ಇದ್ದ? ನಿಮ್ಮ ಜೊತೆಗೆ ಇರ್ತಾನೆ ಆಯಿತಾ? ಯಾವಾಗಲೂ ನಿಮ್ಮ ಜೊತೆಗೆ ಇದ್ದಾನೆ ಅಂತ ಅಂದ್ಕೊಂಡಿರ್ಬೇಕಾಯ್ತಾ? ಹಂಗೆ ಅನ್ಕೋತೀಯ ತಾನೆ? ಹ್ಞೂ ಅಂತ ಹೇಳು. ಪುಟ್ಟ ಮಗು ಆ ದುಃಖ ಅವನ್ನೆಲ್ಲ ನೋಡಿದಾಗ ಸುಮಂತ್ ಇನ್ನೂ ಜೀವಂತವಾಗಿದ್ದಾನೆ. ಯಾಕಂದರೆ ಅವ್ನು ಕೊಟ್ಟಿರ್ತಕ್ಕಂಥ ಪ್ರೀತಿ ಅದನ್ನು ಯಾರು ಕಿತ್ಕೊಳಕ್ಕಾಗಲ್ಲ. ಯಾರು ಅವ್ನ ಪ್ರಾಣ ಕಿತ್ಕೋಬೋದು, ಅವ್ನ ಜೀವ ಕಿತ್ಕೋಬೋದು. ಅವನು ಕೊನೆಯವರೆಗೂ ಕೊಟ್ಟಿರೋ ಪ್ರೀತಿನ ಯಾರು ಕಿತ್ಕೊಳಕ್ಕಾಗೋದಿಲ್ಲ. ಸ್ವಂತ ತಂಗಿ ಹೇಳೋ ಮಾತುಗಳೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂತ ನಾನು ಭಾವಿಸ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.